ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಪ್ರಸಾದ್ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನ್ಯಾಚುರಲ್ ಆಗಿ ಕಲ್ಲರ್ನ ಯೂಸ್ ಮಾಡ್ದಿರಾನೇ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು 12ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ 10 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೆ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಏನು ನೆನೆಸಿಟ್ಟಿದ್ದೆ ಬ್ಯಾಡಗಿ ಮೆಣಸಿನ್ಕಾಯಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಆರದ ಮೇಲೆ ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಶುಂಠಿ. ನೀವು ಫಿಶ್ಶು ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಮಸಾಲೆನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆ 1 ಸ್ಪೂನಷ್ಟು ಕರಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನಷ್ಟು ಜೀರಿಗೆ. ನಾವು ಫಿಶ್ ಮಾಡುವಾಗ ಯಾವಾಗಲೂ ಕಲ್ಲುಪ್ಪನ್ನ ಬಳಸಿ, ತುಂಬಾ ರುಚಿಯಾಗಿರುತ್ತೆ. ಪುಡಿ ಉಪ್ಪು ಹಾಕ್ಕೊಳ್ಳೋದಕ್ಕಿಂತ ಕಲ್ಲುಪ್ಪನ್ನ ಬಳಸೋದ್ರಿಂದ ರುಚಿ ದುಪ್ಪಟ್ಟಾಗುತ್ತೆ ಅಂತಲೇ ಹೇಳ್ಬೋದು. ಈಗ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ, ಬ್ಯಾಡಗಿ ಮೆಣಸಿನ್ಕಾಯಲ್ಲೂ ಖಾರ ಇರುತ್ತೆ, ಬಟ್ ಫಿಶ್ ಮಾಡುವಾಗ ಸ್ವಲ್ಪ ಖಾರ ಸ್ಪೈಸಿಯಾಗಿದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಖಾರದ ಮೆಣಸಿನ್ಕಾಯಿ. ಇಲ್ಲಿ ಧನಿಯಾನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನ. ನಂತರ ಹುಣಸೆ ಹಣ್ಣನ್ನು ಇಲ್ಲಿ ಗಟ್ಟಿಯಾಗಿ ಜ್ಯೂಸ್ ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಈಗ ತರಿಯಾಗಿ ಆಗಿದೆ. ಈಗ ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ಹಾಕಿದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಮತ್ತೆ ನುಣ್ಣಗೆ ರುಬ್ಬಿ ತಗೋಬೇಕು. ಈಗ ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ, ಎಷ್ಟು ನೈಸಾಗಿ ಬಂದಿದೆ. ಜೊತೆಗೆ ಕಲರ್ ಸಹ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಇಲ್ಲಿ ಒಂದು ಬೇಸನ್ನ ತೊಗೊಂಡು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ನೀವು ಫಿಶ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳುವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ನಾನು 1 kg ಆಗುವಷ್ಟು, 1-1.5 kg ಆಗುವಷ್ಟು ಕಬಾಬ್ ಮಾಡಲಿಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವೇನು ರುಬ್ಬಿಟ್ಟಿದ್ವಿ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದನ್ನು ತವಾ ಫ್ರೈ ಸಹ ಮಾಡ್ಬೋದು, ಇಲ್ಲಾಂದರೆ ಡೀಪ್ ಫ್ರೈ ಸಹ ಮಾಡ್ಬೋದು. ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈಗ ಕಲಿಸ್ಕೊಳ್ತಾ ಇದ್ದೀನಿ. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಮ್ಮ ಚಾನಲಿಂದ ಏನೇ ವೀಡಿಯೋಸ್ ಬಂದರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಸಬ್ಸ್ಕ್ರೈಬರ್ಸ್. ಈಗ ನೋಡಿ, ಇದನ್ನು ಒಂಚೂರು ಗಂಟಿಲ್ದಿರೋ ಹಾಗೆ ಕಲಿಸ್ಕೋಬೇಕು. ನಾವು ಆಲ್ರೆಡಿ ಕಲ್ಲುಪ್ಪು ಹಾಕಿರೋದ್ರಿಂದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು, ಉಪ್ಪು ಕಡಿಮೆ ಆಗಿದ್ದರೆ ಮಾತ್ರ ಉಪ್ಪು ಸೇರಿಸ್ಕೊಳ್ಳಿ. ಈಗ ಮತ್ತೆ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಅಂಗಡಿಯಲ್ಲಿ ಸಿಗೋ ಮಸಾಲೆಗಿಂತ ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಈಸಿ ಮಸಾಲೆಗಳು ರುಚಿ ತುಂಬಾ ಚೆನ್ನಾಗಿರುತ್ತೆ. ಆರ್ಟಿಫಿಷಿಯಲ್ ಆಗಿ ಯಾವ ಕಲರ್ಸ್ನು ಯೂಸ್ ಮಾಡ್ದಿರಾ ನ್ಯಾಚುರಲ್ ಕಲರನ್ನು ಯೂಸ್ ಮಾಡೋದ್ರಿಂದ, ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡಿ ಮಾಡೋದ್ರಿಂದ ಕಲರ್ಫುಲ್ಲಾಗೂ ಇರುತ್ತೆ, ಜೊತೆಗೆ ಹೆಲ್ದಿ ಸಹ ಅಂತ ಹೇಳ್ಬೋದು. ಈಗ ನೋಡಿ, ನಾನು ಫಿಶ್ನ ಸಣ್ಣದಾಗಿ ಕಟ್ ಮಾಡಿಸಿ ತೊಗೊಂಡಿದ್ದೆ. ಈಗ ಇದನ್ನು ನಾನು ಮಸಾಲೆ ಒಳಗಡೆ ಹಾಕಿ ಮಸಾಲೆನ ಫಿಶ್ಗೆ ಅಂಟುವ ಹಾಗೆ ಅದಕ್ಕೆ ಹಚ್ಕೊಳ್ತಾ ಇದ್ದೀನಿ. ಫಿಶ್ಶಿಗೆ ನೀವು ಯಾರಾದರೂ ಫಸ್ಟ್ ಟೈಮ್ ಮಾಡ್ತಿರೋ ಹಾಗಿದ್ದರೆ ಕವರ್ನ ಹಾಕ್ಕೊಳ್ಳಿ. ಕವರ್ನ ಹಾಕ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ. ಬಿಕಾಸ್ ಹೆವಿಯಾಗಿ ಸ್ವಲ್ಪ ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಕೈ ಉರಿ ಬರೋದು ಸಹಜ. ಈಗ ನೋಡಿ, ನೀಟಾಗಿ ಹಚ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ಇದನ್ನು ಫ್ರೀಝರಲ್ಲಿ 10 ನಿಮಿಷ ಇಟ್ಟಿದ್ದೀನಿ. ನಂತರ ಫ್ರಿಜ್ಜಲ್ಲಿ 10 ನಿಮಿಷ ಇಟ್ಟಿದ್ದೆ. ಇವಾಗ ಒಂದು ಪ್ಯಾನ್ನ ತೊಗೊಂಡು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಹೊಗೆ ಬರೋವರೆಗೂ ಅದನ್ನು ಹೀಟ್ ಮಾಡ್ಕೋಬೇಕು. ನಂತರ ಈಗ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತವಾ ಫ್ರೈ ಥರ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಅದನ್ನು ಡೀಪ್ ಫ್ರೈ ಸಹ ಮಾಡ್ಕೋಬೋದು. ನಮಗೆ ಫಿಶ್ಶು ತುಂಬಾ ಬೇಗ ಬೆಂದೋಗುತ್ತೆ, ಅದರಿಂದ ತವಾ ಫ್ರೈ ಮಾಡ್ಕೊಳ್ಳೋದೇ ಹೆಲ್ದಿ ಅಂತಲೇ ಹೇಳ್ಬೋದು ಡೀಪ್ ಫ್ರೈಗಿಂತ.
ಈಗ ಇದಕ್ಕೆ ಸ್ವಲ್ಪನೇ ನಾನು ಏನು ಮಸಾಲೆ ಹಚ್ಚಿಟ್ಕೊಂಡಿದ್ದೆ ಫಿಶ್ನ ಇದಕ್ಕೆ ಹಾಕ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ. ಫಿಶ್ನ ತುಂಬ ಸಲ ಆ ಕಡೆ ಈ ಕಡೆ ತಿರುಗಿಸಿ ಎಲ್ಲ ಬೇಯಿಸ್ಕೋಬೇಡಿ. ಒಂದು ಸಲ ತಿರುಗಿಸಿದ್ರೆ ಸಾಕಾಗುತ್ತೆ. ತುಂಬ ಸಲ ತಿರುಗಿಸ್ತಾ ಹೋದರೆ ಏನಾಗುತ್ತೆ, ಫಿಶ್ ಅನ್ನೋದು ಬಿಟ್ಕೊಂಡ್ಬಿಡತ್ತೆ, ನಾವು ಹಾಕಿರುವಂಥ ಶೇಪಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ನೋಡಿ, ಒಂದು ಸಲ ಈ ರೀತಿಯಾಗಿ ತಿರುಗಿಸಿ ಬೇಯಿಸಿದ್ರೆ ಸಾಕಾಗತ್ತೆ. ಒಂದು 4-5 ನಿಮಿಷಗಳ ಕಾಲ ಒಂದು ಸೈಡು, ನಂತರ ತಿರುಗಿಸಿ ಮತ್ತೆ 4-5 ನಿಮಿಷಗಳ ಕಾಲ ಮುಚ್ಚಿಟ್ಟು ಬೇಯಿಸಿದ್ರೆ ಸಾಕಾಗತ್ತೆ ಫಿಶ್ಶು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿನ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನಿಮ್ಮ ಒಪಿನಿಯನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.